ವಿರೋಧ ಪಕ್ಷ ಆಗಿ ನಮಗೇನು ಕೆಲಸ ಇಲ್ಲ. ಅವರ ಮುಖ್ಯಮಂತ್ರಿಗಳ ಕುರ್ಚಿಗಾಗಿ ಅವರು ವಾದ ಸಂವಾದವನ್ನು ನಡೆಸ್ತಾ ಇರೋದು. ಅವರು ಮಾಡಬೇಕಾಗಿರೋಂಥದ್ದು ಕೆಲಸ ಒಳ್ಳೆ ಆಡಳಿತ ಕೊಡೋದ್ರಲ್ಲಿ. ಅದು ಇವತ್ತು ಪ್ರೆಸ್ ಮೀಟ್ ನಡೀತಾ ಇರೋವಂಥದ್ದು ಕಾರಣನೇ ನಾವು ತೋರಿಸ್ತಾ ಇದ್ದೀವಿ ಯಾವ ರೀತಿ ಅವರು ಆಡಳಿತದಲ್ಲಿ ವಿಫಲ ಆಗ್ತಾ ಇದ್ದಾರೆ ಅಂತ. ಅವರು ಒಳಗಡೆ ಪಕ್ಷದಲ್ಲಿ ನಡೀತಾ ಇರೋವಂಥದ್ದು ಯಾರು ಮುಖ್ಯಮಂತ್ರಿಗಳಿಗೆ ಆಕಾಂಕ್ಷಿ, ಯಾರು ಮುಖ್ಯಮಂತ್ರಿ ಇದ್ದಾರೆ ಅಂತ ಅವ್ರು ತೀರ್ಮಾನ ಮಾಡಬೇಕಾಗಿದೆ. ಮುಂಚೆನೇ ಅವರು ಒಂದು ಮುಹೂರ್ತ ಇಟ್ಟಿದ್ರು ಅಂತ ಅವರೇ ಹೇಳ್ತಾರೆ. ಇಲ್ಲ, ಅದು ಯಾವ ಮಾನದಂಡದ ಮೇಲೆ ಅವರು ಆ ಒಂದು ಕನ್ಕ್ಲೂಷನ್ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಅವರು ಹೇಳ್ತಾ ಇದ್ದಾರೆ ನವೆಂಬರಲ್ಲೇ ಇದು ಬದಲಾವಣೆ ಆಗಿರೋ ಅಂತ. ವಿರೋಧ ಪಕ್ಷ ಆಗಿ ನಮಗೇನು ಕೆಲಸ ಇಲ್ಲ. ಅವರ ಮುಖ್ಯಮಂತ್ರಿಗಳ ಕುರ್ಚಿಗಾಗಿ ಅವರು ವಾದ ಸಂವಾದವನ್ನು ನಡೆಸ್ತಾ ಇರೋದು. ಅವರು ಮಾಡಬೇಕಾಗಿರೋಂಥದ್ದು ಕೆಲಸ ಒಳ್ಳೆ ಆಡಳಿತ ಕೊಡೋದ್ರಲ್ಲಿ. ಅದು ಇವತ್ತು ಪ್ರೆಸ್ ಮೀಟ್ ನಡೀತಾ ಇರೋವಂಥದ್ದು ಕಾರಣನೇ ನಾವು ತೋರಿಸ್ತಾ ಇದ್ದೀವಿ ಯಾವ ರೀತಿ ಅವರು ಆಡಳಿತದಲ್ಲಿ ವಿಫಲ ಆಗ್ತಾ ಇದ್ದಾರೆ ಅಂತ. ಅವರು ಒಳಗಡೆ ಪಕ್ಷದಲ್ಲಿ ನಡೀತಾ ಇರೋವಂಥದ್ದು ಯಾರು ಮುಖ್ಯಮಂತ್ರಿಗಳಿಗೆ ಆಕಾಂಕ್ಷಿ, ಯಾರು ಮುಖ್ಯಮಂತ್ರಿ ಇದ್ದಾರೆ ಅಂತ ಅವ್ರು ತೀರ್ಮಾನ ಮಾಡಬೇಕಾಗಿದೆ. ಮುಂಚೆನೇ ಅವರು ಒಂದು ಮುಹೂರ್ತ ಇಟ್ಟಿದ್ರು ಅಂತ ಅವರೇ ಹೇಳ್ತಾರೆ. ಇಲ್ಲ, ಅದು ಯಾವ ಮಾನದಂಡದ ಮೇಲೆ ಅವರು ಆ ಒಂದು ಕನ್ಕ್ಲೂಷನ್ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಅವರು ಹೇಳ್ತಾ ಇದ್ದಾರೆ ನವೆಂಬರಲ್ಲೇ ಇದು ಬದಲಾವಣೆ ಆಗಿರೋ ಅಂತ. ವಿರೋಧ ಪಕ್ಷ ಆಗಿ ನಮಗೇನು ಕೆಲಸ ಇಲ್ಲ. ಅವರ ಮುಖ್ಯಮಂತ್ರಿಗಳ ಕುರ್ಚಿಗಾಗಿ ಅವರು ವಾದ ಸಂವಾದವನ್ನು ನಡೆಸ್ತಾ ಇರೋದು. ಅವರು ಮಾಡಬೇಕಾಗಿರೋಂಥದ್ದು ಕೆಲಸ ಒಳ್ಳೆ ಆಡಳಿತ ಕೊಡೋದ್ರಲ್ಲಿ. ಅದು ಇವತ್ತು ಪ್ರೆಸ್ ಮೀಟ್ ನಡೀತಾ ಇರೋವಂಥದ್ದು ಕಾರಣನೇ ನಾವು ತೋರಿಸ್ತಾ ಇದ್ದೀವಿ ಯಾವ ರೀತಿ ಅವರು ಆಡಳಿತದಲ್ಲಿ ವಿಫಲ ಆಗ್ತಾ ಇದ್ದಾರೆ ಅಂತ. ಅವರು ಒಳಗಡೆ ಪಕ್ಷದಲ್ಲಿ ನಡೀತಾ ಇರೋವಂಥದ್ದು ಯಾರು ಮುಖ್ಯಮಂತ್ರಿಗಳಿಗೆ ಆಕಾಂಕ್ಷಿ, ಯಾರು ಮುಖ್ಯಮಂತ್ರಿ ಇದ್ದಾರೆ ಅಂತ ಅವ್ರು ತೀರ್ಮಾನ ಮಾಡಬೇಕಾಗಿದೆ. ಮುಂಚೆನೇ ಅವರು ಒಂದು ಮುಹೂರ್ತ ಇಟ್ಟಿದ್ರು ಅಂತ ಅವರೇ ಹೇಳ್ತಾರೆ. ಇಲ್ಲ, ಅದು ಯಾವ ಮಾನದಂಡದ ಮೇಲೆ ಅವರು ಆ ಒಂದು ಕನ್ಕ್ಲೂಷನ್ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಅವರು ಹೇಳ್ತಾ ಇದ್ದಾರೆ ನವೆಂಬರಲ್ಲೇ ಇದು ಬದಲಾವಣೆ ಆಗಿರೋ ಅಂತ. ಇದ್ದಾರೆ